ಇವತ್ತು ಎಕ್ಸೆಲ್ ಟಿಪ್ಸ್ ಮತ್ತು ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದ್ರ ಮೊದಲು ಫಂಕ್ಷನ್ಸ್ ಯಾವ ಥರ ಬೇಸಿಕ್ ಫಂಕ್ಷನ್ಸ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಸಮ್, ಅವರೇಜ್, ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತು ಕೌಂಟ್ ಫಂಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇವಾಗ ಡೇಟಾ ಇದೆ, ಅದರಲ್ಲಿ ಫಸ್ಟ್ ಸಮ್ ಮಾಡ್ತಾ ಇದ್ದೀನಿ ನೋಡಿ. SUM ಅಂತ ಈಕ್ವಲ್ಸ್ ಮಾಡಿ SUM ಅಂತ ಟೈಪ್ ಮಾಡಿ ಆ ಸೆಲ್ನ ಸೆಲೆಕ್ಟ್ ಮಾಡಿ ಬ್ರಾಕೆಟ್ನ ಕ್ಲೋಸ್ ಮಾಡಿದ್ರೆ ನಮಗೆ ಸಮ್ ಬರುತ್ತೆ 4 ನಂಬರ್ದು. ಸೊ ಸೇಮ್ ಅದೇ 4 ನಂಬರ್ದು ಅವರೇಜ್ ಯಾವ ಥರ ಕಂಡುಹಿಡಬೇಕು ಅಂದರೆ ಮತ್ತು ಫಾರ್ಮುಲಾನ ಅವರೇಜ್ ಅನ್ನೋ ಫಾರ್ಮುಲಾನ ಆ್ಯಡ್ ಮಾಡಬೇಕಾಗತ್ತಲ್ಲ. ಈಕ್ವಲ್ಸ್ ಅಂತ ಪ್ರೆಸ್ ಮಾಡಿಬಿಟ್ಟು ಅವರೇಜ್ ಫಾರ್ಮುಲಾ ಪ್ಲಸ್ ಸೆಲ್ನ ಸೆಲೆಕ್ಟ್ ಮಾಡಬೇಕು. ಸೆಲ್ ರೇಂಜ್ನ ಯಾವುದೇ 4 ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ 4 ನಂಬರ್ದು ನಿಮಗೆ ಅವರೇಜ್ ಬರುತ್ತೆ ಇಮಿಡಿಯೇಟ್ ಆಗಿ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅಂತ ಅಲ್ಲಿ ಕಂಡುಹಿಡಬೇಕು ಅಂದರೆ ಮ್ಯಾಕ್ಸ್ ಅಂತ ಟೈಪ್ ಮಾಡಿ ಈಕ್ವಲ್ಸ್ ಸಿಂಬಲಿಂದ ಎದುರುಗಡೆ ಮ್ಯಾಕ್ಸ್ ಅಂತ ಟೈಪ್ ಮಾಡಿ ಆ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 4 ಸೆಲ್ಲಲ್ಲಿರೋ ಮ್ಯಾಕ್ಸಿಮಮ್ ನಂಬರ್ ಅಪಿಯರ್ ಆಗುತ್ತೆ. ಬಲ್ಕ್ ಡೇಟಾ ಇದ್ದಾಗ ನಿಮಗೆ ಕಂಡುಹಿಡಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಥರ ಫಾರ್ಮುಲಾ. ನೆಕ್ಸ್ಟ್ ಮಿನಿಮಮ್ ನಂಬರ್, ಈ 4 ನಂಬರಲ್ಲಿ ಮಿನಿಮಮ್ ನಂಬರ್ ಯಾವುದು ಅಂತ ತಿಳ್ಕೊಬೇಕು ಅಂದರೆ ಈಕ್ವಲ್ಸ್ ಅಂತ ಪ್ರೆಸ್ ಮಾಡಿ MIN ಅಂತ ಟೈಪ್ ಮಾಡಿಬಿಟ್ಟು ಟ್ಯಾಬ್ ಮಾಡಿದ್ರೆ ಅದು ಆಟೋಮೆಟಿಕ್ ಫಾರ್ಮುಲಾ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಡೇಟಾ ಸೆಲೆಕ್ಟ್ ಮಾಡಿ 4 ರೋದು ಅಷ್ಟೇ. ಸೊ ಎಂಟರ್ ಅಂದರೆ ಮಿನಿಮಮ್ ನಂಬರ್. ಸೊ ಇವಾಗ ನನಗೆ ಕೌಂಟ್ ಬೇಕು, ಅದು ಆ ಕಾಲಮ್ ಇದೆಯಲ್ವ ಡೇಟಾ ಇದೆಯಲ್ವ ಅದು ಎಷ್ಟಿದೆ ಅಂತ. ಸೊ ಅದಕ್ಕೆ ಕೌಂಟ್ ಅಂತ ಕ್ಲಿಕ್ ಮಾಡಿ ಟೈಪ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 1 2 3 4 ಶುಡ್ ಬಿ ದ ಆನ್ಸರ್ ಬಂದಿದೆ ನೋಡಿ ಈ ಥರ. ಸೊ ಇದು ನಿಮ್ಮದು ಬೇಸಿಕ್ ಫಂಕ್ಷನ್ಸ್ ಯಾವ ಥರ ಆಪ್ರೇಟ್ ಆಗುತ್ತೆ. 4 ಫಂಕ್ಷನ್ಸ್ನು ಒಂದೇ ಇದರಲ್ಲಿ ತೋರಿಸಿ ಒಂದೇ ಟೇಬಲಲ್ಲಿ. ಸೊ ಕ್ರಾಸ್ ವೆರಿಫೈ ಮಾಡಬೇಕಾದ್ರೆ ಅವರೇಜ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಂಟು 4 ಮಾಡಿದ್ರೆ ಯುಲ್ ಗೆಟ್ ಅ ಸಮ್ ಕರೆಕ್ಟ್. ಓಕೆ, ಜಸ್ಟ್ ಕ್ರಾಸ್ ವೆರಿಫೈ ಮಾಡಬೇಕು ಅನ್ಸಿದ್ರೆ. ಸೊ ನೆಕ್ಸ್ಟ್ ನಾವು ಇವಾಗ ಟೆಕ್ಸ್ಟ್ ಫಂಕ್ಷನ್ಸ್ ಯಾವ ಥರ ವರ್ಕ್ ಮಾಡೋದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇವಾಗ ನಿಮ್ಮದು ನಾರ್ಮಲ್ ಫಂಕ್ಷನ್ಸ್ ಆಯಿತು. ಸೊ ಈ ಥರ ನಿಮಗೆ ಒಂದು ಡೇಟಾ ಇರುತ್ತೆ, ಒಂದು ಕಡೆ ಫಸ್ಟ್ ನೇಮ್ ಇರುತ್ತೆ, ಸೊ ಇನ್ನೊಂದು ಕಡೆ ಎಲ್ಲ ಲಾಸ್ಟ್ ನೇಮ್ ಇರುತ್ತೆ. ಸೊ ಅದೆರಡನ್ನು ಮರ್ಚ್ ಮಾಡಬೇಕು ನೀವು ಒಂದೇ ಸೆಲ್ಲಲ್ಲಿ ಬರೋ ಥರ. ಸೊ Concatenate ದಿಸ್ ಫಾರ್ಮುಲಾ ಆ್ಯಕ್ಚುಲಿ ಯೂಸ್ ಮಾಡಬೇಕಾಗಿರೋದು ನೀವು. ಇದರಲ್ಲಿ ನಿಮಗೆ 5 ಫಾರ್ಮುಲಾಗಳನ್ನ ಒಟ್ಟಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಕ್ವಲ್ಸ್ Concatenate ಅಂತ ಟೈಪ್ ಮಾಡಿ ಫಸ್ಟ್ ಸೆಲ್ಲು ಸೆಕೆಂಡ್ ಸೆಲ್ ಕೊಟ್ಟರೆ ಅದೆರಡು ಜಾಯಿನ್ ಆಗಿ ನಿಮಗೆ ಆನ್ಸರ್ ಇಲ್ಲಿ ಬರುತ್ತೆ. ಸೊ ನಮಗೆ ವಿಜಯ್ ಮತ್ತು ಕುಮಾರ್ ಮಧ್ಯೆ ಸ್ಪೇಸ್ ಬೇಕು. ಇವಾಗ ಜಾಯಿನ್ ಮಾಡಿದ್ರಲ್ಲಿ ಸ್ಪೇಸ್ ಬಂದಿಲ್ಲ. ಸೊ ಮತ್ತೆ ನಾನು Concatenate ಅಂತ ಫಾರ್ಮುಲಾನ ಹಾಕ್ತೀನಿ. ಇದನ್ನು ತೆಗೆದುಬಿಡೋಣ ಬಿಡಿ, ವಿಜಯ್ ಕುಮಾರ್ ಅಂತ ಸ್ಪೇಸ್ ಬಂದಿಲ್ಲ, ಅಲ್ಲೇ ತೆಗೆದುಬಿಡೋಣ, ಅಲ್ಲೇ ಕಂಟಿನ್ಯೂಷನ್ ಕೊಟ್ಬಿಡ್ತೀನಿ ನಿಮಗೆ. ಸೊ ಮತ್ತೆ ಹೊಸದ ಫಾರ್ಮುಲಾ Concatenate, ಆಮೇಲೆ ಬ್ರಾಕೆಟ್ ಓಪನ್, ಫಸ್ಟ್ ಸೆಲ್ ಫಸ್ಟ್ ನೇಮ್ದು, ನೆಕ್ಸ್ಟ್ ಇನ್ವರ್ಟೆಡ್ ಓಪನ್, ಸ್ಪೇಸ್ ಬೇಕು ನನಗೆ ಅದಕ್ಕೋಸ್ಕರ, ಮತ್ತೆ ಇನ್ವರ್ಟೆಡ್ ಕ್ಲೋಸ್, ಲಾಸ್ಟ್ ನೇಮ್ದು ಸೆಲ್ ಎಂಟ್ರ್ ಕೊಟ್ಟರೆ ವಿಜಯ್ ಕುಮಾರ್ ವಿತ್ ಸ್ಪೇಸ್ ಬಂದಿದೆ ನೋಡಿ. ಸೊ ನೆಕ್ಸ್ಟ್ ಇದೆಲ್ಲನೂ ಅಪ್ಪರ್ ಕೇಸಲ್ಲಿ ಬೇಕು ನನಗೆ, ಕುಮಾರ್ ಎಲ್ಲ ಲೋಯಲ್ಲಿದೆ. ಸೊ ಅಪ್ಪರ್ ಅಂತ ಹಾಕಿದ್ರೆ ಕೊಟ್ಬಿಟ್ಟು ಆ ಸೆಲ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಲೆಟರ್ಸ್ ಅಪ್ಪರ್ ಕೇಸ್ಗೆ ಹೋಗುತ್ತೆ ಇಮಿಡಿಯೇಟಾಗಿ. ಸೊ ಬಲ್ಕ್ ಡೇಟಾ ಇದ್ದಾಗಲೂ ಯು ಕ್ಯಾನ್ ಯೂಸ್ ದಿಸ್. ಸೊ ನೆಕ್ಸ್ಟ್ ಲೋಯರ್ ಕೇಸ್ಗೆ ಲೋಯರ್ ಅಂತ ಟೈಪ್ ಮಾಡಿ ಸೆಲ್ನ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಆಯಿತು. ಸೊ ಇದೆಲ್ಲ ಲೋಯರ್ ಕೇಸ್ಗೆ ಹೋಯಿತು. ನನಗೆ ಪ್ರಾಪರ್ ಆಗಬೇಕು ಅಂದರೆ ವರ್ಡ್ನ ಫಸ್ಟ್ ಲೆಟರ್ ಕ್ಯಾಪ್ಸಲ್ ಬೇಕು ಅಂದರೆ ಪ್ರಾಪರ್ ಅಂತ ಟೈಪ್ ಮಾಡಿ ಆ ಸೆಲ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬ್ರಾಕೆಟ್ ಕ್ಲೋಸ್ ನೋಡಿ. ವಿಜಯಲ್ಲಿ ವಿ ಕ್ಯಾಪ್ಸ್ ಇದೆ, ಕುಮಾರಲ್ಲಿ ಕೆ ಕ್ಯಾಪ್ಸ್ ಬಂದಿದೆ. ಸೊ ನೆಕ್ಸ್ಟು ಟ್ರಿಮ್ ಅಂದರೆ ಇವಾಗ ಅನ್ವಾಂಟೆಡ್ ಸ್ಪೇಸ್ ಏನಾರು ಆ್ಯಡ್ ಆಗಿತ್ತಂದರೆ ವರ್ಡಲ್ಲಿ ಅದು ಒಂದೇ ಸ್ಪೇಸ್ ಬರಬೇಕು ವರ್ಡ್ ಟು ವರ್ಡ್. ಸೊ ಎಕ್ಸ್ಟ್ರಾ ಸ್ಪೇಸ್ ಏನಾದರೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡೋದು ಯಾವ ಥರ ನೋಡಿ. ವಿಜಯ್ ಕುಮಾರ್ ಬಗ್ಗೆ ನಾನೊಂದು 5-6 ಕೊಟ್ಟೆ ಸ್ಪೇಸು, ಕುಮಾರ್ ಆದಮೇಲೆ ಮತ್ತೆ 3-4 ಸ್ಪೇಸ್ ಕೊಟ್ಟು ಒಂದು ಡಾಟ್ ಇಟ್ಟಿದ್ದೀನಿ. ಸೊ ಇವಾಗ ಟ್ರಿಮ್ ಅಂತ ಈಕ್ವಲ್ಸ್ TRIM ಟ್ರಿಮ್ G7 ಅದು ನಾನು ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲಿ ನಾನು ಹೊಸದಾಗಿ ಡೇಟಾ ಹಾಕಿರೋದು ಇವಾಗ ಹಾಕ್ಬಿಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಇಮಿಡಿಯೇಟ್ ನಿಮಗೆ ವಿಜಯ್ ಕುಮಾರ್ ಮಧ್ಯೆ ಅಷ್ಟೊಂದು ಸ್ಪೇಸ್ ಇರುತ್ತೆ, ಎಲ್ಲ ರಿಮೂವ್ ಆಗಿ ಒಂದೇ ಸ್ಪೇಸ್ ಬಂದಿದೆ. ಕುಮಾರ್ ಮತ್ತು ಡಾಟ್ ಮಧ್ಯೆ ತುಂಬ ಸ್ಪೇಸ್ ಇದೆ, ಅದರಲ್ಲೂ ಎಲ್ಲ ರಿಮೂವ್ ಆಗಿ ಒಂದು ಸ್ಪೇಸ್ ಮಾತ್ರ ಬಂದಿದೆ. ಸೊ ಇದು ಟೆಕ್ಸ್ಟ್ ಫಂಕ್ಷನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ನಿಮಗೆ ಲಾರ್ಜ್ ನಂಬರ್ ಆಫ್ ಡೇಟಾ ಇದ್ದಾಗ ತುಂಬ ಈಸಿ ಆಗುತ್ತೆ ಇಮಿಡಿಯೇಟಾಗಿ. ಸೊ ನೆಕ್ಸ್ಟ್ ಲೆಂತ್ ಅಂದರೆ ಎಷ್ಟು ಕ್ಯಾರೆಕ್ಟರ್ ಲೆಂತ್ ಇದೆ ಪರ್ಟಿಕ್ಯುಲರ್ ವರ್ಡ್ ಅಂತ ಇಮಿಡಿಯೇಟಾಗಿ ಫೈಂಡ್ ಔಟ್ ಮಾಡೋದು.
LEN ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿಬಿಟ್ಟು ಸೊ ವಿಜಯ್ ಕುಮಾರ್ ಎಷ್ಟು ಲೆಂತ್ ಇದೆ, ಆ್ಯಕ್ಚುಲಿ ಅದು 10 ಡಿಜಿಟ್. 11 ಯಾಕೆ ಬಂತು ಅಂದರೆ ಮಿಡ್ಲಲ್ಲಿ ಸ್ಪೇಸ್ ಅನ್ನೋದು ಒಂದು ಕ್ಯಾರೆಕ್ಟರ್ ಆಗಿ ಕೌಂಟ್ ಮಾಡ್ಕೊಳುತ್ತೆ ಎಕ್ಸೆಲ್. ಸೊ ಇಟ್ ಹ್ಯಾಸ್ ಕಮ್ 11 ಡಿಜಿಟ್. ಸೊ ಈ ಥರ ಇದು ನಿಮಗೆ ಬೇರೆ ಯಾವ್ದಾದ್ರು ಡೇಟಾನ ಇನ್ನೊಂದು ಕಡೆ ರಿಪೋರ್ಟ್ ಮಾಡುವಾಗ ಸೊ ಒಂದೇ ಕಡೆ ಮರ್ಜ್ ಮಾಡೋದಕ್ಕೆ ಬಲ್ಕ್ ಡೇಟಾ ಇದ್ದರೆ ನಿಮಗೆ ಇಮಿಡಿಯೇಟ್ ಒಂದೇ ಫಾರ್ಮುಲಾ ಮಾಡಿಬಿಟ್ಟು ಕಾಪಿ ಮಾಡಿದ್ರೆ ಎಲ್ಲದಕ್ಕೂ ಬಂದ್ಬಿಡುತ್ತೆ. ನೆಕ್ಸ್ಟ್ ನಾವು ಶೀಟಲ್ಲಿ ಚೇಂಜಸ್ ಏನಾರಾದರೆ ಯಾವ ಥರ ಟ್ರ್ಯಾಕ್ ಮಾಡಬೇಕು. ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿರ್ತೀರ, ಮಲ್ಟಿ ಯೂಸರ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಂಡ್ರೆ ಅವ್ರು ಯಾರು ಚೇಂಜ್ ಮಾಡಿದ್ರೆ ಸೆಲ್ನ ನಿಮಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಟ್ರ್ಯಾಕ್ ಚೇಂಜಸ್ ಅಂತ ಕೊಟ್ಟರೆ. ಸೊ ಮೊದಲು ರಿವ್ಯೂ ಟ್ಯಾಬಲ್ಲಿ ಹೋಗಿ ಅಲ್ಲಿ ಟ್ರ್ಯಾಕ್ ಚೇಂಜಸ್ ಅಂತ ಕೊಡಿ. ಸೊ ಈ ಥರ ಫಸ್ಟು ಚೆಕ್ ಬಾಕ್ಸ್ನ ಚೆಕ್ ಮಾಡಿ ಟ್ರ್ಯಾಕ್ ಅಂತ, ಮತ್ತೆಲ್ಲ ಹಾಗಿರಲಿ ಓಕೆ ಅಂತ ಕೊಡಿ. ಮತ್ತೆ ಸೇವ್ ಆಗುತ್ತೆ ಬುಕ್ ಇನ್ನೊಂದು ಸಲ ಚೇಂಜಸ್ ಆದಮೇಲೆ ವರ್ಕ್ ಬುಕ್ಕು. ಸೊ ಇವಾಗ ಸೇವ್ ಆದಮೇಲೆ ನೋಡಿ ನಾನು ಇದು ರೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ಮತ್ತು ಕಾಲಮ್ ಒಂದು ಡಿಲೀಟ್ ಮಾಡ್ತೀನಿ. ಓಕೆ, ಮತ್ತು ಸೇವ್ ಮಾಡ್ತೀನಿ ನಾನು ಶೀಟ್ನ. ಕಂಟ್ರೋಲ್ S ಸೇವ್ ಮಾಡಿದ್ರೆ ಸೊ ಅದು ಟ್ರ್ಯಾಕ್ ಆಗಿರುತ್ತೆ. ನೋಡಿ ಇವಾಗ ತೋರಿಸ್ತೀನಿ. ಕೆಲವು ಸೆಲ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಇವಾಗ. ಕೆಲವು ಡೇಟಾ ರಿಮೂವ್ ಮಾಡಿ ನೋಡಿ ಅಲ್ಲಿ ಇಮಿಡಿಯೇಟ್ ಕಾಮೆಂಟ್ ಬರುತ್ತೆ, ಯಾರು ಚೇಂಜ್ ಮಾಡಿದ್ರು, ಎಷ್ಟೊತ್ತಿಗೆ ಚೇಂಜ್ ಮಾಡೋದು ಅಂತ ವಿತ್ ಟೈಮ್ ಬಂದ್ಬಿಡುತ್ತೆ ನಿಮಗೆ. ಸೊ ಈ ಥರ ಅಲ್ಲೇ ಕಾಮೆಂಟ್ ಬಾಕ್ಸಲ್ಲೇ ನಿಮಗೆ ತೋರಿಸುತ್ತೆ. ಸೊ ಆ ಚೇಂಜಸ್ನ ನೀವು ರಿವ್ಯೂ ಮಾಡ್ಬೋದು ಮತ್ತು ಇನ್ನೊಂದು ಸಲ ಚೇಂಜಸ್ನ ಅಕ್ಸೆಪ್ಟ್ ಮಾಡಬೇಕಾ ಬೇಡ, ಬೇರೆ ಚೇಂಜ್ ಮಾಡಿದರೆ. ಸೊ ಮತ್ತೆ ಟ್ರ್ಯಾಕ್ ಚೇಂಜಸ್ಗೆ ಹೋಗಿ ಅಲ್ಲಿ ಕೆಳಗಡೆ ಇದೆ ನೋಡಿ ಚೇಂಜಸ್ ರಿವ್ಯೂ ಅಂತ, ಅದರಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಅಂತ. ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಚೇಂಜ್ ಅಕ್ಸೆಪ್ಟ್ ಆಗುತ್ತೆ. ನೀವು ರಿಜೆಕ್ಟ್ ಮಾಡ್ತಾ ಹೋದರೆ ಅವ್ರು ಮಾಡಿರೋ ಚೇಂಜಸ್ಸು ಯಾವುದು ನಿಮಗೆ ಎಫೆಕ್ಟ್ ಆಗೋಲ್ಲ ಎಕ್ಸೆಲ್ಗೆ, ಎಲ್ಲನೂ ರಿಜೆಕ್ಟ್ ಆಗುತ್ತೆ. ದಟ್ ಮೀನ್ಸ್ ನಿಮ್ದು ಮೊದಲೇ ಆಗಿತ್ತು ಅದೇ ಥರ ಎಕ್ಸೆಲ್ ಇರುತ್ತೆ. ಸೊ ಇದನ್ನು ನೀವು ಹಿಸ್ಟ್ರಿನ ಬೇರೆ ಕಡೆ ನೋಡಬೇಕು, ಟ್ರ್ಯಾಕ್ ಚೇಂಜಸ್ ಯಾವ ಥರ ಇದೆ ಅಂದರೆ ಕೆಳಗಡೆ ಇದನ್ನು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೀಟಲ್ಲಿ ನಿಮಗೆ ಹಿಸ್ಟ್ರಿ ಬಂದ್ಬಿಡುತ್ತೆ, ಟ್ರ್ಯಾಕ್ ಚೇಂಜಸ್ ಹಿಸ್ಟ್ರಿ. ಯಾರು ಎಷ್ಟೊತ್ತಿಗೆ ಯಾವ ಸೆಲ್ ಡೇಟಾನ ಯಾವ ಥರ ಚೇಂಜ್ ಮಾಡಿದ್ದಾರೆ ಅಂತ ಇಮ್ಮಿಡಿಯೇಟಾಗಿ ನಿಮಗೆ ಇಲ್ಲಿ ರಿವ್ಯೂ ಮಾಡ್ಬೋದು. ಆ ಚೇಂಜಸ್ ನೀವು ಅಕ್ಸೆಪ್ಟ್ ಮಾಡಬೇಕು ಬೇಡ ಅಂತ ಆಮೇಲೆ ಡಿಸೈಡ್ ಮಾಡ್ಬೋದು. ಈ ಥರ ನೋಡಿ ಇದರಲ್ಲಿ ಎಷ್ಟು ವಿತ್ ಟೈಮ್ ಬಂದಿರುತ್ತೆ, ಟೈಮ್, ಡೇಟ್ ಮತ್ತು ಯೂಸರ್ ನೇಮ್. ಸೊ ಹಿಸ್ಟ್ರಿ ಟ್ಯಾಬ್ ಬೇಡ ಅಂದರೆ ನಿಮಗೆ ಮತ್ತು ನೀವು ರಿವ್ಯೂ ಹೋಗ್ಬಿಟ್ಟು ಅದನ್ನು ಅನ್ಮಾರ್ಕ್ ಮಾಡಬೇಕು ಅಷ್ಟೇ, ಅನ್ಚೆಕ್ ಮಾಡಬೇಕು. ಇಲ್ಲಿ ಅನ್ಚೆಕ್ ಮಾಡಿದ್ರೆ ಶೀಟು ಡಿಸಪಿಯರ್ ಆಗುತ್ತೆ.